ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತರು ನೇತ್ರಾವತಿ ನದಿಯಲ್ಲಿ ಮಿಂದೇಳುತ್ತಾರೆ. ಆದರೆ ಕೆಲ ಭಕ್ತರಲ್ಲಿ ಪುಣ್ಯ ಸ್ನಾನ ಮಾಡಿ ಬಟ್ಟೆಯನ್ನ ನದಿಗೆ ಎಸೆಯಬೇಕು ಅನ್ನುವಂತ ನಂಬಿಕೆ ಇದೆ. ಇದೇ ನಂಬಿಕೆಯಿಂದ ನೇತ್ರಾವತಿ ಮಲಿನವಾಗಿದೆ. ಹೀಗಾಗಿ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ನೇತ್ರಾವತಿ ನದಿ ಸ್ವಚ್ಛಗೊಳಿಸಿ ಸ್ವಚ್ಛ ನೇತ್ರಾವತಿ ನದಿಯಾಗಿ ರೂಪುಗೊಳಿಸಿದೆ. ಧರ್ಮಸ್ಥಳ ಕರುನಾಡಿನ ಪುಣ್ಯ ಸ್ಥಳ. ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಧಾರ್ಮಿಕ ಕ್ಷೇತ್ರ. ಕೋಟಿ ಕೋಟಿ ಭಕ್ತರನ್ನ ಹೊಂದಿರುವ ಪವಿತ್ರ ಜಾಗ. ಇಲ್ಲಿ ಬರುವ ಅದೆಷ್ಟೋ ಭಕ್ತರು ನೇತ್ರಾವತಿ ನದಿಯಲ್ಲಿ ಮಿಂದು ಮಂಜುನಾಥನ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ. ಆದರೆ ಭಕ್ತರ ಪಾಪ ತೊಳೆಯುವ ನೇತ್ರಾವತಿಗೆ ಮಲಿನವಾಗ್ತಾ ಇದ್ದಾಳೆ. ಮಲಿನಗೊಂಡಿದ್ದ ನೇತ್ರಾವತಿಯ ಸ್ವಚ್ಛತಾ ಕಾರ್ಯ. ಬದುಕು ಕಟ್ಟೋಣ ಬನ್ನಿ ತಂಡದಿಂದ ಪವಿತ್ರ ಕೆಲಸ. ನೇತ್ರಾವತಿ ನದಿಯಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರು ಸ್ನಾನ ಮಾಡ್ತಾರೆ. ಆದರೆ ಸ್ನಾನ ಮಾಡಿದ ಭಕ್ತರು ನಮಗೆ ಪುಣ್ಯ ಬರುತ್ತೆ ಅನ್ನೋ ನಂಬಿಕೆಯಿಂದ ತಮ್ಮ ಬಟ್ಟೆಯನ್ನ ನದಿಗೆ ಎಸೆತಾ ಇದ್ದಾರೆ. ಹೀಗಾಗಿ ಪವಿತ್ರ ನದಿ ಮಲಿನಗೊಂಡಿದ್ದಾಳೆ. ಆದರೆ ಉಜ್ರೆಯ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಸಾವಿರಾರು ಮಂದಿಯನ್ನ ಸೇರಿಸಿ ನದಿಯನ್ನ ಸ್ವಚ್ಛಗೊಳಿಸಿದ್ದಾರೆ. ಇವತ್ತು ಸುಮಾರು 500ಕ್ಕೂ ಮಿಕ್ಕಿ ಯುವತಿಯರು ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸ್ವಚ್ಛತೆಯನ್ನು ತೊಡಗಿಸಿಕೊಂಡ್ರೆ. ನಾವು ಯಾಕೆ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅಂತ ಹೇಳಿದ್ರೆ ಅವರ ಮುಖಾಂತರ ಈ ಒಂದು ಜಾಗೃತಿ ಆಗಬೇಕು ಅಂತ. ಯಾಕಂದ್ರೆ ಇಲ್ಲಿ ಬಂದಂತ ಏನು ಭಕ್ತಾದಿಗಳುಂಟು ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಾವು ಈ ಸಲ ವಿಶೇಷವಾಗಿ ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಇಲಾಖೆಯನ್ನು ಕೂಡ ನಾವು ಇವತ್ತು ಸೇರಿಸಿಕೊಂಡಿದೆ. ಇಂತಹ ಒಂದೊಳ್ಳೆ ಕಾರ್ಯದಲ್ಲಿ ಎಸ್ಟಿಎಂ ಕಾಲೇಜಿನ ವಿದ್ಯಾರ್ಥಿಗಳು, ಬೆಳ್ತಂಗಡಿ ಪೊಲೀಸರು, ಪತ್ರಕರ್ತರು ಹಾಗೂ ಸಂಘ ಸಂಸ್ಥೆಯವರು ಕೈ ಜೋಡಿಸಿದ್ರು. ಸಾವಿರಾರು ಮಂದಿ ಸೇರಿ ನದಿ ಒಡಲು ಸೇರಿದ ಬಟ್ಟೆ ಬರೆ ಕಸ ಕಡ್ಡಿಯನ್ನ ತೆಗೆದು ನೇತ್ರಾವತಿಯನ್ನ ಪವಿತ್ರಗೊಳಿಸಿದ್ರು. ಸ್ವಚ್ಛತೆ ಬಗ್ಗೆ ಹೇಳಬೇಕಂದ್ರೆ ಬಹಳ ಖುಷಿ ಆಗ್ತುಂಟು. ಯಾಕಂದ್ರೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ನಾವಿಲ್ಲಿ ಬಂದು ಕಸ ಇರೋದು, ಯಾಕಂತ ಹೇಳಿದ್ರೆ ನಾವು ಇಲ್ಲೇ ಊರವರಾಗಿದ್ದೇವೆ ಧರ್ಮಸ್ಥಳದವರು, ಆದ್ರೂ ನಾವಿಲ್ಲಿ ನೇತ್ರಾವತಿಗೆ ಬಂದದ್ದು ಕಮ್ಮಿ. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ನಾವು ನಮ್ಮ ಸ್ವಯಂ ಸೇವಕರ ಜೊತೆ ಸೇರಿಕೊಂಡು ಈ ಒಂದು ಸೇವೆ ಮಾಡ್ತಿರೋದು ಬಹಳ ಖುಷಿ ಆಗ್ತುಂಟು. ಅದು ಕೂಡ ಮುಖ್ಯವಾಗಿ ನಮ್ಮ ಸರ್ ಅವ್ರ ಜೊತೆ ಸೇರ್ಕೊಂಡು ಬಹಳ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೇವೆ. ನಮ್ಮ ಜೊತೆ ನಾವು ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಕ್ಲಬ್ ಅವರು ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಇರುವುದೇ ಎಲ್ಲ ವಿದ್ಯಾರ್ಥಿಗಳು. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಬಹಳ ಉತ್ಸಾಹದಿಂದ ಕ್ಲೀನ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತುಂಟು ನೋಡ್ತಿರ್ಬೇಕಾದ್ರೆ ಇದನ್ನೆಲ್ಲ. ಸಾವಿರಾರು ಮಂದಿಯ ಕರ ಸೇವೆಯಿಂದ ನೇತ್ರಾವತಿ ನದಿ ಸ್ವಚ್ಛವಾಗಿದೆ. ಏನಾದ್ರೂ ಭಕ್ತರು ಬಟ್ಟೆ ಕಸ ಕಡ್ಡಿಯನ್ನ ನದಿಗೆ ಎಸೆಯೋದನ್ನ ನಿಲ್ಲಿಸಬೇಕಿದೆ. ಈ ಮೂಲಕ ನದಿಯನ್ನ ಮಲಿನವಾಗದಂತೆ ನೋಡಿಕೊಂಡ್ರೆ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಹಾಗೂ ಸಾವಿರಾರು ಮಂದಿಯ ಶ್ರಮ ಸಾರ್ಥಕವಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತರು ನೇತ್ರಾವತಿ ನದಿಯಲ್ಲಿ ಮಿಂದೇಳುತ್ತಾರೆ. ಆದರೆ ಕೆಲ ಭಕ್ತರಲ್ಲಿ ಪುಣ್ಯ ಸ್ನಾನ ಮಾಡಿ ಬಟ್ಟೆಯನ್ನ ನದಿಗೆ ಎಸೆಯಬೇಕು ಅನ್ನುವಂತ ನಂಬಿಕೆ ಇದೆ. ಇದೇ ನಂಬಿಕೆಯಿಂದ ನೇತ್ರಾವತಿ ಮಲಿನವಾಗಿದೆ. ಹೀಗಾಗಿ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ನೇತ್ರಾವತಿ ನದಿ ಸ್ವಚ್ಛಗೊಳಿಸಿ ಸ್ವಚ್ಛ ನೇತ್ರಾವತಿ ನದಿಯಾಗಿ ರೂಪುಗೊಳಿಸಿದೆ. ಧರ್ಮಸ್ಥಳ ಕರುನಾಡಿನ ಪುಣ್ಯ ಸ್ಥಳ. ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಧಾರ್ಮಿಕ ಕ್ಷೇತ್ರ. ಕೋಟಿ ಕೋಟಿ ಭಕ್ತರನ್ನ ಹೊಂದಿರುವ ಪವಿತ್ರ ಜಾಗ. ಇಲ್ಲಿ ಬರುವ ಅದೆಷ್ಟೋ ಭಕ್ತರು ನೇತ್ರಾವತಿ ನದಿಯಲ್ಲಿ ಮಿಂದು ಮಂಜುನಾಥನ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ. ಆದರೆ ಭಕ್ತರ ಪಾಪ ತೊಳೆಯುವ ನೇತ್ರಾವತಿಗೆ ಮಲಿನವಾಗ್ತಾ ಇದ್ದಾಳೆ. ಮಲಿನಗೊಂಡಿದ್ದ ನೇತ್ರಾವತಿಯ ಸ್ವಚ್ಛತಾ ಕಾರ್ಯ. ಬದುಕು ಕಟ್ಟೋಣ ಬನ್ನಿ ತಂಡದಿಂದ ಪವಿತ್ರ ಕೆಲಸ.
ನೇತ್ರಾವತಿ ನದಿಯಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರು ಸ್ನಾನ ಮಾಡ್ತಾರೆ. ಆದರೆ ಸ್ನಾನ ಮಾಡಿದ ಭಕ್ತರು ನಮಗೆ ಪುಣ್ಯ ಬರುತ್ತೆ ಅನ್ನೋ ನಂಬಿಕೆಯಿಂದ ತಮ್ಮ ಬಟ್ಟೆಯನ್ನ ನದಿಗೆ ಎಸೆತಾ ಇದ್ದಾರೆ. ಹೀಗಾಗಿ ಪವಿತ್ರ ನದಿ ಮಲಿನಗೊಂಡಿದ್ದಾಳೆ. ಆದರೆ ಉಜ್ರೆಯ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಸಾವಿರಾರು ಮಂದಿಯನ್ನ ಸೇರಿಸಿ ನದಿಯನ್ನ ಸ್ವಚ್ಛಗೊಳಿಸಿದ್ದಾರೆ. ಇವತ್ತು ಸುಮಾರು 500ಕ್ಕೂ ಮಿಕ್ಕಿ ಯುವತಿಯರು ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸ್ವಚ್ಛತೆಯನ್ನು ತೊಡಗಿಸಿಕೊಂಡ್ರೆ ನಾವು ಯಾಕೆ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅಂತ ಹೇಳಿದ್ರೆ ಅವರ ಮುಖಾಂತರ ಈ ಒಂದು ಜಾಗೃತಿ ಆಗಬೇಕು ಅಂತ. ಯಾಕಂದ್ರೆ ಇಲ್ಲಿ ಬಂದಂತ ಏನು ಭಕ್ತಾದಿಗಳುಂಟು ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಾವು ಈ ಸಲ ವಿಶೇಷವಾಗಿ ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಇಲಾಖೆಯನ್ನು ಕೂಡ ನಾವು ಇವತ್ತು ಸೇರಿಸಿಕೊಂಡಿದೆ. ಇಂತಹ ಒಂದೊಳ್ಳೆ ಕಾರ್ಯದಲ್ಲಿ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿಗಳು, ಬೆಳ್ತಂಗಡಿ ಪೊಲೀಸರು, ಪತ್ರಕರ್ತರು ಹಾಗೂ ಸಂಘ ಸಂಸ್ಥೆಯವರು ಕೈ ಜೋಡಿಸಿದ್ರು. ಸಾವಿರಾರು ಮಂದಿ ಸೇರಿ ನದಿ ಒಡಲು ಸೇರಿದ ಬಟ್ಟೆ ಬರೆ ಕಸ ಕಡ್ಡಿಯನ್ನ ತೆಗೆದು ನೇತ್ರಾವತಿಯನ್ನ ಪವಿತ್ರಗೊಳಿಸಿದ್ರು. ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಖುಷಿ ಆಗ್ತುಂಟು. ಯಾಕಂದ್ರೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ನಾವಿಲ್ಲಿ ಬಂದು ಕಸ ಹೇಳೋದು, ಯಾಕಂತ ಹೇಳಿದ್ರೆ ನಾವು ಇಲ್ಲೇ ಊರವರಾಗಿದ್ದೇವೆ ಧರ್ಮಸ್ಥಳದವರು, ಆದ್ರೂ ನಾವಿಲ್ಲಿ ನೇತ್ರಾವತಿಗೆ ಬಂದದ್ದು ಕಮ್ಮಿ. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ನಾವು ನಮ್ಮ ಸ್ವಯಂ ಸೇವಕರ ಜೊತೆ ಸೇರಿಕೊಂಡು ಈ ಒಂದು ಸೇವೆ ಮಾಡ್ತಿರೋದು ಬಹಳ ಖುಷಿ ಆಗ್ತುಂಟು. ಅದು ಕೂಡ ಮುಖ್ಯವಾಗಿ ನಮ್ಮ ಸರ್ ಅವ್ರ ಜೊತೆ ಸೇರ್ಕೊಂಡು ಬಹಳ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೇವೆ. ನಮ್ಮ ಜೊತೆ ನಾವು ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಕ್ಲಬ್ ಅವರು ಸಹ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಇರುವುದೇ ಎಲ್ಲ ವಿದ್ಯಾರ್ಥಿಗಳು. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಬಹಳ ಉತ್ಸಾಹದಿಂದ ಕ್ಲೀನ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತುಂಟು ನೋಡ್ತಿರ್ಬೇಕಾದ್ರೆ ಇದನ್ನೆಲ್ಲ. ಸಾವಿರಾರು ಮಂದಿಯ ಕರ ಸೇವೆಯಿಂದ ನೇತ್ರಾವತಿ ನದಿ ಸ್ವಚ್ಛವಾಗಿದೆ. ಏನಾದ್ರೂ ಭಕ್ತರು ಬಟ್ಟೆ ಕಸ ಕಡ್ಡಿಯನ್ನ ನದಿಗೆ ಎಸೆಯೋದನ್ನ ನಿಲ್ಲಿಸಬೇಕಿದೆ. ಈ ಮೂಲಕ ನದಿಯನ್ನ ಮಲಿನವಾಗದಂತೆ ನೋಡಿಕೊಂಡ್ರೆ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಹಾಗೂ ಸಾವಿರಾರು ಮಂದಿಯ ಶ್ರಮ ಸಾರ್ಥಕವಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತರು ನೇತ್ರಾವತಿ ನದಿಯಲ್ಲಿ ಮಿಂದೇಳುತ್ತಾರೆ. ಆದರೆ ಕೆಲ ಭಕ್ತರಲ್ಲಿ ಪುಣ್ಯ ಸ್ನಾನ ಮಾಡಿ ಬಟ್ಟೆಯನ್ನ ನದಿಗೆ ಎಸೆಯಬೇಕು ಅನ್ನುವಂತ ನಂಬಿಕೆ ಇದೆ. ಇದೇ ನಂಬಿಕೆಯಿಂದ ನೇತ್ರಾವತಿ ಮಲಿನವಾಗಿದೆ. ಹೀಗಾಗಿ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ನೇತ್ರಾವತಿ ನದಿ ಸ್ವಚ್ಛಗೊಳಿಸಿ ಸ್ವಚ್ಛ ನೇತ್ರಾವತಿ ನದಿಯಾಗಿ ರೂಪುಗೊಳಿಸಿದೆ. ಧರ್ಮಸ್ಥಳ ಕರುನಾಡಿನ ಪುಣ್ಯ ಸ್ಥಳ. ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಧಾರ್ಮಿಕ ಕ್ಷೇತ್ರ. ಕೋಟಿ ಕೋಟಿ ಭಕ್ತರನ್ನ ಹೊಂದಿರುವ ಪವಿತ್ರ ಜಾಗ.